FA2 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 9ನೇ ತರಗತಿ 9th ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. FA1 ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ಇನ್ನು ಕೆಲವೇ ದಿನದಲ್ಲಿ FA2 ಕೂಡ ಸ್ಟಾರ್ಟ್ ಆಗ್ತಿದೆ. FA2ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರಿ. ಈಗಾಗಲೇ ಕೆಲವೊಂದಿಷ್ಟು ಕ್ವಶನ್ ಪೇಪರ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಚಾನಲ್ ಪೇಜಲ್ಲಿ ನೋಡ್ಬೋದಾಗುತ್ತೆ. ನೋಡ್ಕೊಂಡು ಬರ್ಬೋದು ನೀವು. ಈ ಒಂದು ವಿಡಿಯೋದಲ್ಲಿ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ FA2 ಕ್ವಶನ್ ಪೇಪರ್ನ ನೋಡ್ತಾ ಬರೋಣ. ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. 100% ಇದೇ ಕ್ವಶನ್ ಬರೋ ಚಾನ್ಸಸ್ ಇದೆ. ಇದು ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದಾಗಿದೆ. ಇದರಲ್ಲಿ ಇರುವಂಥ ಅಷ್ಟು ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕಂತೀರ 100% ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ. ಯಾರೆಲ್ಲ ಸ್ಕೋರ್ ಮಾಡಬೇಕಂತಾರೆ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೇಕಂತೀರ ಇದೇ ಥರದ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡೋಗಿ. ಹಾಗೆ ಇದೇ ಪ್ಯಾಟ್ರನಲ್ಲಿ ಇರುವಂಥ ಕೆಲವೊಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ಕಲ್ತ್ಕೊಂಡೋಗಿ. ಆವಾಗ ನೀವು ಈಸಿಯಾಗಿ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. 100% ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. 4 into 1 4 ಮಾರ್ಕ್ಸಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಆದರೆ ಕೆಲವೊಂದಷ್ಟು ಸ್ಕೂಲಲ್ಲಿ 2 ಒಂದು ವಾಕ್ಯದಲ್ಲಿ ಉತ್ತರಿಸಿರುತ್ತೆ. 2 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕೆಲವೊಂದಿಷ್ಟು ಸ್ಕೂಲಲ್ಲಿ 4 ಕೂಡ ಏನಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿರ್ತಾರೆ. MCQ ಕೂಡ ಸೇಮ್ ಇದೇ ಫಾರ್ಮ್, ಈಸಿಯಾಗಿರುತ್ತೆ, ತುಂಬ ಏನು ಕಾಂಪ್ಲಿಕೇಟೆಡ್ ಇರಲ್ಲ. ಒಂದೊಂದಾಗೆ ನೋಡ್ತಾ ಹೋಗೋಣ. ಆನ್ಸರ್ ಕೂಡ ಲಾಸ್ಟಿಗೆ ತೋರಿಸ್ತೀನಿ. ಎಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಈಗ ಜಸ್ಟ್ ಕ್ವಶನ್ಸ್ನ ನೋಡ್ಕೊಳ್ತಾ ಹೋಗಿ. ಕ್ವಶನ್ಸ್ಗೆ ನೀವೇ ಆನ್ಸರ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಿ. ಪ್ರಶ್ನೆ ಬಂದುಬಿಟ್ಟು ಲೋಹ ಭಾಗಗಳು ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿರಿ. ಸಂಯುಕ್ತಗಳು ಎಂದರೇನು ಅಂತ ಕೇಳಿದರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ನೋಡ್ಕೊಂಡಿರಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲ ಆನ್ಸರ್ ಆಗಿರ್ಬೋದು, ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳೋದು. ನೆಕ್ಸ್ಟ್ ಬಂದುಬಿಟ್ಟು ಅಂಗಾಂಶ ಎಂದರೇನು ಅಂತ ಕೇಳಿದರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಅಂಗಾಂಶ ಎಂದರೇನು ಕಲ್ತ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನಂತ ಕೇಳಿದರೆ. ಇದು ಕೂಡ ಬರೋ ಚಾನ್ಸಸ್ ಇದೆ. ಇದು ಹೋದ ವರ್ಷ 9th ಫೈನಲ್ ಎಕ್ಸಾಮಲ್ಲಿ ಈ ಒಂದು ಕ್ವಶನ್, ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಒಂದು ಕ್ವಶನ್ ಬಂದಿತ್ತು. ಅದಕ್ಕೋಸ್ಕರ ಹೇಳೋದು ಈ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದೆ. ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು 3 into 2 ಅಂದರೆ 2 ಮಾರ್ಕ್ಸಿಗೆ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 3 ಕ್ವಶನ್ನ ಕೂಡ ಈ ಥರ ಕೊಟ್ಟಿರ್ತಾರೆ. 5, 6, 7 ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಎಂದರೇನು ಅಂತ ಕೇಳಿದರೆ. ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಚಲನೆಯ 2ನೇ ನಿಯಮವನ್ನು ಸೂತ್ರದೊಂದಿಗೆ ಬರೀರಿ. ಇದು ಫಾರ್ಮುಲಾನ ಬರೀಬೇಕು, ಚಲನೆಯ 2 ನಿಯಮವನ್ನು ಕೂಡ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮಿಗೂ ಬಂದಿತ್ತು, FA2 ಎಕ್ಸಾಮಿಗೂ ಬಂದಿತ್ತು. ಇದು ಇಂಪಾರ್ಟೆಂಟ್ ಇದೆ. ನೋಡ್ಕೊಳ್ಳಿ. ನೆಕ್ಸ್ಟ್ ಸಂಯೋಗ ಸ್ಥಿರತೆ ನಿಯಮ ಎಂದರೇನು ಅಂತ ಕೇಳಿದರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ ಅಂತಲೇ ಹೇಳ್ಬೋದು. ಇದು ಕೂಡ ಬರೋ ಚಾನ್ಸಸ್ ಇದೆ. ಈ ಥರದ್ದೇ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 100% ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2 into 3 ಅಂದರೆ 3 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 2 ಕ್ವಶನ್ ಈ ಥರ ಕೊಟ್ಟಿರ್ತಾರೆ. 9th ಮತ್ತು 8th one ಮತ್ತು 9th one ನೋಡ್ತಾ ಹೋಗೋಣ. ಸೂಕ್ತವಾಗಿ ಉತ್ತರಿಸಿ ಅಂತ ಕೇಳಿದರೆ. ಈ ಕೆಳಗಿನವುಗಳನ್ನು ಬೇರ್ಪಡಿಸಿ ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ನೀವು ಅನ್ವಯಿಸುವಿರಿ ಅಂತ ಕೇಳಿದರೆ. ಎಲ್ಲದಕ್ಕೂ ನೋಡ್ಕೊಳ್ತಾ ಬನ್ನಿ. ಎಲ್ಲದೂ ಕೂಡ ಇಂಪಾರ್ಟೆಂಟ್ ಇದೆ. ಇಷ್ಟೇನೋ ಕೊಟ್ಟಿರ್ತಾರೆ, ನೋಡ್ಬೋದು. ನೀರಿನ ದ್ರಾವಣದಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಕೇಳಿದರೆ. ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು ಅಂತ ಕೇಳಿದರೆ. ಡಿ ಬಂದುಬಿಟ್ಟು ಹೂದಳಗಳಿಂದ ಪಡೆದ ಸಾರದಲ್ಲಿರುವ ವಿವಿಧ ವರ್ಣಕಗಳು ಅಂತ ಕೇಳಿದರೆ. ಎಲ್ಲದೂ ಕೂಡ ಇಂಪಾರ್ಟೆಂಟ್ ಇದೆ. ಮೊಸರಿನಿಂದ ಬೆಣ್ಣೆ, ನೀರಿನಿಂದ ಎಣ್ಣೆ, ಏನೇನಿದೆ ಎಲ್ಲದನ್ನು ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಅಥವಾ ನನ್ನ ಮುಂದೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನವುಗಳಿಗೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದರೆ. ಪರ್ಯಾಪ್ತ ದ್ರಾವಣ ಅಂತ ಕೇಳಿದರೆ. ಶುದ್ಧ ವಸ್ತು ಅಂತ ಕೇಳಿದರೆ. ಕಲಿಲ, ನೀಲಬನ ಅಂತ ಕೇಳಿದರೆ. ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಎಲ್ಲದನ್ನು ಒಂದ್ಸತಿ ನೋಡ್ಕೊಂಡಿರಿ. ವಿಡಿಯೋನ ಪಾಸ್ ಮಾಡಿಕೊಂಡು ಎಲ್ಲದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಆಮೇಲೆ ಮತ್ತೆ ಓದ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 4 into 1 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಟ್ಟಿರ್ತಾರೆ.
ಪತ್ರರಂಧ್ರದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಪತ್ರರಂಧ್ರದ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಒಂದು 4 ಲೈನಲ್ಲಿ ಬರಬೇಕು, ಚಿತ್ರ ಬರೀಬೇಕು, ಭಾಗಗಳನ್ನು ಗುರುತಿಸ್ಬೇಕು. ಇದು ವೆರಿ 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 ಇಂಪಾರ್ಟೆಂಟು. ಸೊ ಇದು ಫಿಕ್ಸ್ ಕ್ವಶನ್, ಇದು ಬಂದೇ ಬರುತ್ತೆ ನಿಮ್ಮ ಒಂದು ಎಕ್ಸಾಮ್ಗೆ FA2ಗೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆಲ್ಲದಕ್ಕೂ ಆನ್ಸರ್ನ ತಗೋಣ ಒಂದೊಂದಾಗೆ. ಸೊ ನೋಡ್ಬೋದಾಗುತ್ತೆ. ಸೊ ಆನ್ಸರ್ ಎಲ್ಲದಕ್ಕೂ ಇದೆ. ಸೊ ಇಲ್ಲಿ ಸೊ ಎಲ್ಲರನ್ನೂ ಒಂದೇ ಸತಿ ಓದ್ಕೊಳ್ತಾ ಬನ್ನಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಸೊ ನಾ ಎಲ್ಲದನ್ನೂ ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸೊ ವಿಡಿಯೋ ಲೆಂತ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ನೀವು ಆವಾಗ ತುಂಬ ವಿಡಿಯೋನ ನೋಡೋಲ್ಲ, ಕಂಪ್ಲೀಟಾಗಿ ವಾಚ್ ಮಾಡೋಲ್ಲ. ಸೊ ದಟ್ಸ್ ವೈ ನಾನು ಜಸ್ಟ್ ಇದನ್ನು ನೀವು ನೋಡ್ಕೊಳ್ತಾ ಬನ್ನಿ. ಸೊ ಎಲ್ಲದನ್ನು ನೋಡ್ಕೊಳ್ತಾ ಬನ್ನಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ಕೆಳಗಿನ ಹುಡುಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇರ್ತಲ್ಲ, 3x2 ಅಂದರೆ 2 ಮಾರ್ಕ್ಸಿಗೆ 3 ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಿತ್ತಲ್ಲ. ಸೊ ಅದಕ್ಕೆ ಆನ್ಸರ್ ಇದು. ಸೊ ಇದನ್ನು ನೋಡ್ಕೊಳ್ಳಿ. ವಸ್ತುವಿನ ಚಲನ ಸ್ಥಿತಿ ಮತ್ತು ನಿಶ್ಚಲ ಸ್ಥಿತಿ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಅಂತಹ ಬಲಗಳನ್ನು ಸಂತುಲಿತ ಬಲಗಳು ಎನ್ನುವರು. ಸಂತುಲಿತ ಬಲ ಅಂದರೆ ಏನಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಬನ್ನಿ. ಸೊ 3 ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದು 3 ಕ್ವಶನ್ 5, 6, 7 ಎಲ್ಲದನ್ನು ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ಸೊ ಆಮೇಲೆ ಮತ್ತೆ ಓದ್ಕೋಬೋದಾಗಿರುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟು. ಸೊ ಆಮೇಲೆ ಮತ್ತೆ ವಿಡಿಯೋ ಹುಡುಕಿದ್ರೆ ಸಿಗಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಈಗಲೇ ವಿಡಿಯೋನ ಪಾಸ್ ಮಾಡಿಕೊಂಡು ಸೊ ಎಲ್ಲದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಅಥವಾ ನೀವು ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಸೊ ಜಾಯ್ನ್ ಆದರೆ ಸೊ ಅಲ್ಲಿ ನಿಮಗೆ ಫ್ರೀಯಾಗಿ ಒಂದು ಕ್ವಶನ್ ಪೇಪರ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2x3 3 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 6 ಮಾರ್ಕ್ಸ್ ಬರುತ್ತೆ. ಸೊ 2 ಕ್ವಶನ್ ಕೊಟ್ಟಿರ್ತಾರೆ. ಸೊ 2 ಕ್ವಶನ್ಗೂ ನೋಡ್ಬೋದು. ಹಬೆಯ ಕ್ರಿಯೆ ಅನ್ನೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಉತ್ಪತನ ಅನ್ನೋದು, ಶೋಧಿಸುವಿಕೆ ಅನ್ನೋದು. ನೆಕ್ಸ್ಟು ವರ್ಣರೇಖನ ಅನ್ನೋದು. ನೆಕ್ಸ್ಟು ಎಲ್ಲದೂ ಇದೆ. ಬೇರ್ಪಡಿಸುವಿಕೆ, ಅಲಿಕೆ ಅನ್ನೋದು, ಶೋಧಿಸುವಿಕೆ. ಸೊ ಕಾಂತೀಯ ರೂಪದ ಬೇರ್ಪಡಿಸುವಿಕೆ. ಸೊ ಎಲ್ಲದಕ್ಕೂ ಆನ್ಸರು ಇಲ್ಲೇ ಇದೆ. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ಎಲ್ಲದನ್ನು ನೋಡ್ಕೊಳ್ಳಿ. ನಾನು ಎಲ್ಲದನ್ನು ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸೊ ವಿಡಿಯೋ ತುಂಬ ಲೆಂತ್ ಜಾಸ್ತಿ ಆಗುತ್ತೆ. ನೀವು ವಿಡಿಯೋನ ನೋಡೋಲ್ಲ, ಸ್ಕಿಪ್ ಮಾಡ್ತೀರಿ. ಸೊ ಆಮೇಲೆ ಕ್ವಶನ್ಸ್ ಕರೆಕ್ಟಾಗಿ ನೋಡ್ಕೊಂಡು ಹೋಗಿಲ್ಲ ಅಂದರೆ ನೀವು FA2ಅಲ್ಲಿ ಆನ್ಸರ್ನ ಬರೆಯೋಕ್ಕಾಗಲ್ಲ. ಸೊ ನೋಡ್ತಾ ಇರುವ ನೆಕ್ಸ್ಟು ಮೀನಿಂಗ್ನ ಬರೆಯೋಕ್ಕಿತ್ತಲ್ಲ. ಸೊ ಅದು ನೋಡೋದು. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಸೊ 4 ಏನೋ ಇತ್ತು. ಸೊ 4ಕ್ಕೂ ಒಂದೊಂದು ಲೈನಲ್ಲಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲದನ್ನು ನೋಡ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ನೋಡ್ಕೊಂಡಿರಿ. ಸೊ ಇದೇ ಥರದವು ಒಂದಷ್ಟು ಇದ್ದಾವೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಎಲ್ಲದನ್ನು ಕಲ್ತ್ಕೊಂಡಿರಿ. ಸೊ ಇದೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದನ್ನು ಬಿಟ್ಟು ಕೆಲವೊಂದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೂಡ ಬರೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಟ್ 2 ಇನ್ನೊಂದು ಕ್ವಶನ್ ಪೇಪರ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಹೇಳೋದು. ನೆಕ್ಸ್ಟ್ ಬಂದುಬಿಟ್ಟು ಪತ್ರದಂದ ಚಿತ್ರ ಬರೆದ್ಬಿಟ್ಟು ಸೊ ಭಾಗಗಳನ್ನು ಗುರುತಿಸಿದ್ದಾರೆ. ಸೊ ಈ ಥರ ಮಾಡಬೇಕಾಗುತ್ತೆ. ಭಾಗಗಳನ್ನು ಗುರುತಿಸಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಅದ್ರ ಬಗ್ಗೆ ಒಂದು 4 ಲೈನಲ್ಲಿ ಬರೆದ್ರೆ ಸಾಕಾಗುತ್ತೆ. ಜಾಸ್ತಿ ಬರಬೇಕಂತಿಲ್ಲ. ಸೊ 4 ಲೈನಲ್ಲಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ಕೂಲ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಎಲ್ಲರೂ ನೋಡಿಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.